65 ಕೋಟಿ ಮತದಾರರು ತಮ್ಮ ಮತವನ್ನು ಚಲಾಯಿಸಿದರು. 2 ತಿಂಗಳ ದೀರ್ಘಕಾಲ ಈ ಮತ ಸಮರ ನಡೆಯಿತು. ಆದರೆ ಇವತ್ತು ಬೆಳಿಗ್ಗೆ 8ರಿಂದ ಈಗ ರಾತ್ರಿ 8:10ಗೆ 12 ಗಂಟೆಯಲ್ಲಿ ಎಲ್ಲವೂ ಇತ್ಯರ್ಥವಾಗಿ ಹೋಯಿತು. ವರ್ಷಾನುಗಟ್ಟಲೆ ಚಲನಚಿತ್ರವನ್ನ ಮಾಡಿ 3 ಗಂಟೆಗಳ ಒಳಗೆ ಫಲಿತಾಂಶವನ್ನು ಪಡೆಯುವಂತೆ ಮತ ಸಮರ ಮುಗಿಯಿತು. ಆದರೆ ಗದ್ದುಗೆಯ ಯುದ್ಧ ಆರಂಭವಾಗಿದೆ ಈಗ. ಕಾರಣ, ನಿರೀಕ್ಷಿತ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ತನಗೆ ತಾನಾಗಿ ಬಹುಮತವನ್ನು ಪಡೆಯಲು ಸಾಧ್ಯವಾಗದೇ ಹೋಗಿತ್ತು. ಅದರ ಪರಿಣಾಮ ಕಾಂಗ್ರೆಸ್ ಏಳಿತು. ಬಿಜೆಪಿ ತನ್ನ ನಂಬಿಕೆಯಿಂದ ಒಂದಿಷ್ಟು ಕುಸಿಯಿತು. ಜನ ಕಾಂಗ್ರೆಸ್ದನ್ನು ಕೈ ಹಿಡಿದರೂ ಅನ್ನಿಸುವಷ್ಟರಲ್ಲಿ ಅವರಿಗೆ ಪೂರ್ಣ ಪ್ರಮಾಣದ ಜಾಗವನ್ನು ಕೊಡಲಿಲ್ಲ. ಆದರೂ ಈ ಎಲ್ಲದರ ಮಧ್ಯೆ ಭಾರತೀಯ ಜನತಾ ಪಕ್ಷ ನೇತೃತ್ವದ NDA ಚುನಾವಣಾ ಪೂರ್ವ ಘಟಬಂಧನ್ ಆಗಿ ಮೈತ್ರಿಕೂಟವಾಗಿ 3ನೇ ಬಾರಿಗೆ ಭಾರತದಲ್ಲಿ ಹಿಸ್ಟಾರಿಕಲಿ ಐತಿಹಾಸಿಕವಾಗಿ ಮಗದೊಮ್ಮೆ ಸರ್ಕಾರವನ್ನು ರಚಿಸುವ ಎಲ್ಲ ಲಕ್ಷಣಗಳು ಕಾಣಿಸುತ್ತಿವೆ. ಒಂದೇ ಒಂದು ಕೇವಿಯಟ್, ದಟ್ ಈಸ್ ಈ ಸರ್ಕಾರ ರಚನೆಗೆ 2 ಊರುಗೋಲುಗಳು ಬೇಕು ಅವರಿಗೆ. ಅದರ ಹೆಸರು ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್. ಈ ಗೋಜಲು, ಗೊಂದಲ, ಸಂಭ್ರಮ, ಸಂಕಟ ಈ ಎಲ್ಲದರ ಮಧ್ಯೆ ಭಾರತ ಹೊಸ ಹೆಜ್ಜೆಗಳನ್ನು ಹಾಕಬೇಕಾಗಿದೆ ಮುಂದಿನ 5 ವರ್ಷಗಳ ಕಾಲ. ತೀರ್ಪನ್ನು ಸರ್ವ ರೀತಿಯಲ್ಲೂ ಎಲ್ಲರೂ ಸ್ವೀಕಾರ ಮಾಡಿದ್ದಾರೆ. ಅಮೆರಿಕದ ಥರ ಅಲ್ಲ. ವಿದೇಶಿಗರು ನಮಗೆ ಪ್ರಜಾಪ್ರಭುತ್ವದಲ್ಲಿ ಭಾಷಣ ಬಿಗಿತಾರಲ್ಲ, ಆ ಥರ ಅಲ್ಲ. ವೈಟ್ ಹೌಸ್ಗೆ ಜನ ನುಗ್ಗಿ ಗಲಾಟೆ ಎಬ್ಸೋ ಥರ. ಇಲ್ಲಿ ಎಲ್ಲರೂ ಒಪ್ಪಿದ್ದಾರೆ ನಮ್ರತೆಯಿಂದ ಆಯಾಯ ತೀರ್ಪುಗಳನ್ನು. ಈ ಎಲ್ಲ ಕಥೆಯನ್ನು ಇವತ್ತು ನಿಮ್ಮ ಮುಂದೆ ಹಾಜರುಪಡಿಸಬೇಕು. ಏನಾಯಿತು ಬಿಜೆಪಿಗೆ? ಹೇಗಾಯಿತು ಕಾಂಗ್ರೆಸ್ಸಿನ ಈ ಸ್ಥಿತಿಗತಿಗಳು ಈ ರೀತಿ ಇಂಪ್ರೂವ್ ಆಗಲಿಕ್ಕೆ? ಎಲ್ಲಿ ಎಡವಿತು ಬಿಜೆಪಿ ಮತ್ತು ಎಲ್ಲಿ ತನ್ನ ಚಾಣಾಕ್ಷತನವನ್ನು ಮೆರೆಯಿತು ಇಂಡಿ ಒಕ್ಕೂಟ? ಭಾರತದ ಜನ ಯಾಕೆ ಈ ರೀತಿ ಅತ್ಯಂತ ಭಿನ್ನವಾಗಿ ರಾಜ್ಯಗಳಿಗೆ ಅನುಗುಣವಾಗುವಂತೆ ಮತವನ್ನು ಹಾಕಿದ್ದಾರೆ? ಎಲ್ಲವನ್ನು ನಿಮ್ಮ ಮುಂದೆ ಒಂದೊಂದಾಗಿ ಹಾಜರುಪಡಿಸ್ತೀವಿ. ಈ ಮಧ್ಯೆ ಬಹುಶಃ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ ಅನ್ಸತ್ತೆ. ಆ ಭಾಷಣಕ್ಕೆ ಸಮಯವನ್ನು ಕೂಡ ಮೀಸಲಿಡ್ತೀವಿ. ಮೊದಲು ಇವೆಲ್ಲವನ್ನು ನಿಮ್ಮ ಮುಂದೆ ಹಾಜರುಪಡಿಸುವುದಕ್ಕೆ ಮೊದಲು ಈ ಹೊತ್ತಿನ ಟಾಪ್ ಸ್ಟೋರೀಸ್. ಲೋಕಸಮರದಲ್ಲಿ ಗೆದ್ರು NDAಗೆ ನಿರಾಸೆ. ಕಳೆದ ಬಾರಿಗಿಂತ ಬಿಜೆಪಿಗೆ ಕಡಿಮೆ ಸ್ಥಾನ. ಫಿನಿಕ್ಸ್ನಂತೆ ಮೇಲೆದ್ದ ಕಾಂಗ್ರೆಸ್, ಇಂಡಿ ಕೂಟ ಮ್ಯಾಜಿಕ್. ಉತ್ತರ ಪ್ರದೇಶ, ಬಂಗಾಳದಲ್ಲಿ ಬಿಜೆಪಿಗೆ ಬಿಗ್ ಶಾಕ್. ಮಧ್ಯಪ್ರದೇಶ, ದೆಹಲಿ, ಆಂಧ್ರದಲ್ಲಿ ಬಂಪರ್. ಕೇರಳದಲ್ಲಿ ಮೊದಲ ಬಾರಿ ಅರಳಿತು ಕಮಲ. ರೀಜನಲ್ ಪ್ಲೇಯರ್ಸ್ TDP JDU ಈಗ ಕಿಂಗ್ ಮೇಕರ್. ನಿತೀಶ್ ಚಂದ್ರಬಾಬು ನಾಯ್ಡುಗೆ ಡಿಮಾಂಡ್. ನಿತೀಶ್ಗೆ ಉಪ ಪ್ರಧಾನಿ ಆಫರ್ ಕೊಡ್ತು ಇಂಡಿ ಒಕ್ಕೂಟ. ಕರ್ನಾಟಕದಲ್ಲಿ ಬಿಜೆಪಿ 17, ಕಾಂಗ್ರೆಸ್ಗೆ 9 ಸ್ಥಾನ. ಬೆಂಗಳೂರು ಗ್ರಾಮಾಂತರದಲ್ಲಿ ಸುರೇಶ್ಗೆ ಶಾಕ್. ಮಂಡ್ಯದಲ್ಲಿ HDK, ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಗೆಲುವು. ರಾಜ್ಯದಲ್ಲಿ 3 ಮಾಜಿ ಸಿಎಂಗಳು ಸಂಸತ್ ಪ್ರವೇಶ. ಕೊನೆಯ ಸುತ್ತಲ್ಲಿ ಗೆದ್ರು ಸಂಸದ BC ಮೋಹನ್. ಸುಧಾಕರ್ ಸೋಮಣ್ಣ ಅವರಿಗೆ ಖುಲಾಯಿಸಿತು ಅದೃಷ್ಟ. ಅಯೋಧ್ಯೆ ಇರುವ ಫೈಜಾಬಾದ್ ಕ್ಷೇತ್ರದಲ್ಲೇ ಸೋತ ಬಿಜೆಪಿ ಅಭ್ಯರ್ಥಿ. ಮೋದಿಗೆ ಕಡಿಮೆ ಮತ, ಅಮಿತ್ ಶಾಗೆ ಜಾಸ್ತಿ ಅಂತರ ಗೆಲುವು. 2 ಕ್ಷೇತ್ರದಲ್ಲಿ ಗೆದ್ದು ಬೀಗಿದ್ರು ರಾಹುಲ್ ಗಾಂಧಿ. ಇದು ಮೋದಿ ವಿರುದ್ಧದ ಜನಾದೇಶವೆಂದ ವಿಪಕ್ಷ. ಬಿಜೆಪಿ ಬೆನ್ನು ಮುರಿದಿದ್ದೇವೆ ಮಮತಾ ಬ್ಯಾನರ್ಜಿ. ಕರ್ನಾಟಕದಲ್ಲಿ ಸೋಲೊಪ್ಪಿಕೊಂಡ ಸಿಎಂ DCM. ಸ್ಮೃತಿ ಇರಾನಿ, ದಿಗ್ವಿಜಯ್, ಅಧೀರ್ ಚೌಧರಿಗೆ ಸೋಲು. ಆಂಧ್ರ ಅಸೆಂಬ್ಲಿಯಲ್ಲಿ NDA ಆರ್ಭಟಕ್ಕೆ YSR ಒಡಿಶಾದಲ್ಲಿ ಅಧಿಕಾರಕ್ಕೆ ಬಿಜೆಪಿ.